ನ್ಯೂಸ್ 42 ಕನ್ನಡ. ಏನಿವತ್ತು ರಾಜಕೀಯ ಪ್ರೇರಿತವಾಗಿ ನಮ್ಮ ನಾಯಕರಾದಂಥ ಗೃಹ ಸಚಿವರಾದಂಥ ನಮ್ಮ ಪರಮೇಶ್ವರ್ ಸಾಹೇಬ್ರ ಮೇಲೆ ಇಡಿ ಏನು ದಾಳಿ ಮಾಡಿದೆ, ಇದು ರಾಜಕೀಯ ಪ್ರೇರಿತ ಬೇಕು ಅಂತಲೇ ಒಬ್ಬ ದಲಿತ ನಾಯಕ ಇವತ್ತು ರಾಜ್ಯದಲ್ಲಿ ಅತ್ಯುನ್ನತವಾದ ಕೆಲಸ ಮಾಡ್ತಾಯಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವ್ರನ್ನ ಎಲ್ಲೋ ಒಂದು ಕಡೆ ಅವ್ರನ್ನ ಹಿನ್ನಡೆಗೊಳಿಸ್ಬೇಕು, ಈ ಸರ್ಕಾರದಿಂದ ಅವ್ರನ್ನ ಷಡ್ಯಂತ್ರ ಮಾಡಿ ಏನೋ ತೆಗಿಸ್ಬೇಕು ಅಂದ್ಬಿಟ್ಟು ಈ ಥರ ಎಲ್ಲ ರಾಜಕೀಯ ಪ್ರೇರಿತವಾಗಿ ಅವರು ಈ ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ರಾಜ್ಯದ BJP ನಾಯಕರಾಗಿರ್ಬೋದು, ಅವರುಗಳು ಇವತ್ತು ನಮ್ಮ ನಾಯಕರಾದಂಥ ಪರಮೇಶ್ವರ್ ಸಾಹೇಬ್ರನ್ನ ಹಿನ್ನಡೆಗೊಳಿಸೋಕ್ಕೆ ಇವತ್ತು ಈ ಥರ ಷಡ್ಯಂತ್ರ ಮಾಡ್ತಾಯಿದ್ದಾರೆ, ಇಡಿ ಮುಖಾಂತರ ಷಡ್ಯಂತ್ರ ಮಾಡ್ತಾಯಿದ್ದಾರೆ ಅಂತ ನಮ್ಮ ಅನಿಸಿಕೆ. ಸ್ವಪಕ್ಷದಲ್ಲಿ ಯಾರು ಆ ಥರ ರಾಜಕೀಯ ವಿರೋಧಿಗಳು ಯಾರೂ ಇಲ್ಲ. ಯಾಕೆಂದರೆ ಪರಮೇಶ್ವರ್ ಸಾಹೇಬರು ಈ ರಾಜ್ಯದ KPCC ಅಧ್ಯಕ್ಷರಾಗಿ 2 ಬಾರಿ ಕೆಲಸ ಮಾಡಿದ್ದವರು. ಯಾವುದೇ ಥರದ ಅವರು ಯಾರನ್ನೇ ಆಗಲಿ ದ್ವೇಷ ಮಾಡ್ತಾರಲ್ಲ, ಎಲ್ಲರನ್ನೂ ಸ್ನೇಹಜೀವಿಯಾಗಿ ಕಂಡವರು. ಅವರು ಅಧ್ಯಕ್ಷರಾಗಿದ್ದಾಗಲೂ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ಹಾಗೆ ಸ್ವಪಕ್ಷದಲ್ಲಿ ಯಾವುದೇ ಥರದ್ದು ಅವ್ರಿಗೆ ಶತ್ರುಗಳಿಲ್ಲ ಅಂತ ನಾನಾದರೂ ಬಯಸ್ತೀನಿ. ಸರ್, ಇಷ್ಟೇ. ಏನು ನಮ್ಮ ನಾಯಕರು, ಈ ರಾಜ್ಯದ ಗೃಹ ಮಂತ್ರಿಗಳು ಅವ್ರ ಮೇಲೆ ಏನು ಇಡಿ ದಾಳಿ ಮಾಡಿದ್ದಾರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಮತ್ತು ಏನು ನರೇಂದ್ರ ಮೋದಿಯವರ ತಂಡ ಇದೆ, ಅವರು ಯಾರೇ ಆದ್ರೂ ಅವ್ರ ವಿರುದ್ಧ ಮಾತಾಡಿದ್ರೆ, ಅವ್ರ ವಿರುದ್ಧ ಅವ್ರ ತಪ್ಪುಗಳನ್ನ ಹೇಳಿದ್ರೆ ಅವ್ರಿಗೆ ಕೊಡ್ತಕ್ಕಂಥ ಮೊದಲನೇ ಶಿಕ್ಷೆ ಅವ್ರ ಹತ್ರನೇ ಇರ್ತಕ್ಕಂಥ ಸರ್ಕಾರದ ಸಂಸ್ಥೆಗಳನ್ನ ಬಳಸ್ಕೊಂಡು ಅವ್ರನ್ನ ಮಟ್ಟ ಹಾಕುವಂಥದ್ದು. ಅದೇ ರೀತಿಯಾಗಿ ನಮ್ಮ ನಾಯಕರಾದಂಥ G. ಪರಮೇಶ್ವರ್ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಥರ ಇಡಿ ದಾಳಿ ಮತ್ತೊಂದು ಅಂತ ಮಾಡಿ ಅವ್ರನ್ನ ಕುಗ್ಗಿಸುವಂಥ, ಅವ್ರನ್ನ ತುಳಿಯುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಹೇಳೋದು ಇಷ್ಟೇ ಉತ್ತರ, ಅವ್ರ ಹಿಂದೆ ಇಡೀ ರಾಜ್ಯದಲ್ಲಿ ನಾವೆಲ್ಲ ಅವ್ರ ಹಿಂದೆ ಇದ್ದೀವಿ, ಇಡೀ ರಾಜ್ಯದ ಜನತೆ ಅವ್ರ ಜೊತೆ ಇದ್ದಾರೆ. ನೀವು ಈ ರೀತಿಯಾದಂಥ ಹುನ್ನಾರಗಳನ್ನ ಹಿಂದೆ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ ಮಾಡಿದ್ರಿ, ಏನಾಯ್ತೈತೆ ಅಂತ ನ್ಯಾಯಾಲಯ ತೀರ್ಪು ಕೊಡ್ತಾ ಇದೆ, ಸರಿನಾ? ಅದನ್ನು ಮೊಕಭಂಗ ಥರ ನ್ಯಾಯಾಲಯನೇ ಮಾಡಿದೆ ನಿಮಗೆಲ್ಲ. ಆದರೆ ಈಗ ನಮ್ಮ ಪರಮೇಶ್ವರ್ ಅವ್ರಿಗೆ ಟಾರ್ಗೆಟ್ ಮಾಡಿದ್ದೀರಿ. ಅವರು ಈ ರಾಜ್ಯದಲ್ಲಿ 2 ಸಾರಿ KPCC ಅಧ್ಯಕ್ಷರಾಗಿ 2 ಸಾರಿಲಿ ಮೊದಲನೇ ಸರಿನೇ ಸರ್ಕಾರನ ಅಧಿಕಾರಕ್ಕೆ ತಂದಿದ್ದವಂಥವ್ರು. ಅಂಥ ಒಬ್ಬ ಪ್ರಭಾವಿ ನಾಯಕನ ಮೇಲೆ ನೀವು ಈ ಥರ ಇಡಿ ದಾಳಿ ಮಾಡಿ ಅವ್ರನ್ನ ಕುಗ್ಗಿಸ್ತೀವಿ ಅಂತಂದರೆ ಅದು ನಿಮ್ಮ ಭ್ರಮೆ ಇರಬೇಕು ಅಂತ ಹೇಳ್ತಾ, ಏನು ನಮ್ಮ ನಾಯಕರು ಪರಮೇಶ್ವರ್ ಅವ್ರ ಮೇಲೆ ದಾಳಿ ಆಗಿರೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಅದು ಖಂಡಿಸೋದ್ರ ಮುಖಾಂತರ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಈ ಮುಖಾಂತರ ನಾವು ಸಂದೇಶ ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವ್ರಿಗೆ ದಯಮಾಡಿ ನೀವು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ನಿಮ್ಮ ವೈಯಕ್ತಿಕ ಮತ್ತು ಪಕ್ಷದ ಸಂಘಟನೆಗಾಗಿ ಬಳಸ್ಕೊಳ್ಳೋದನ್ನ ಬಿಡಬೇಕು ಅಂತ ಈ ಮೂಲಕ ನಾವು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ತಿಳಿಸ್ತಾ ಇದ್ದೇವೆ. ಮತ್ತು BJP ನಾಯಕರುಗಳಿಗೂ ಅಷ್ಟೇ, ನಿಮ್ಮಲ್ಲೇ ಲೂಟಿ ಮಾಡೋರು, ಇನ್ನೊಂದು ಮಾಡೋರು, 500 ಕೋಟಿ ಅವ್ನು ಮಾಡ್ದ, 400 ಕೋಟಿ ಇವ್ರು ಮಾಡ್ದ ಅಂತ ನಿಮ್ಮದೇ ಶಾಸಕರುಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲ ಬಹಿರಂಗವಾಗಿ ಹೇಳ್ತಾವ್ರೆ. ನಿಮಗೆ ತಾಕತ್ತಿದ್ರೆ, ಧೈರ್ಯ ಇದ್ರೆ ಅಂಥವ್ರ ಮೇಲೆ ಇಡಿ ದಾಳಿಗೆ ನೀವೇ CBIಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿಸಿ. ಅದು ಬಿಟ್ಬಿಟ್ಟು ಏನು ಇಲ್ಲದೆ ಎತ್ತಿಲ್ಲದೆ ಈ ರಾಜ್ಯದ ದಕ್ಷ ಮಿನಿಸ್ಟ್ರುಗಳ ಮೇಲೆ ನೀವು IT ದಾಳಿ ಮಾಡೋಕ್ಕೆ ನಿಮ್ಮ ಸರ್ಕಾರದ ಹತ್ರ ಹೋಗ್ಬಿಟ್ಟು ಕೈಕಾಲು ಹಿಡ್ಕೊಂಡು ಮಾಡಿಸ್ತೀರಿ ಅಂತಂದರೆ ನಿಮ್ಮಂಥ ನಾಚಿಕೆಟ್ಟವ್ರು ಇನ್ನೊಬ್ರು ಇರಲ್ಲ. ದಯಮಾಡಿ ನಿಮ್ಮ BJPಲೇ ರೌಡಿಗಳು, ರೇಪಿಸ್ಟ್ಗಳು ಎಲ್ಲರೂ ಇದ್ದಾರೆ, ಅವ್ರ ಮೇಲೆ ನೀವು ಇಡಿ ದಾಳಿನ ಮಾಡಿಸಿ, ಆವಾಗ ನಾವು ಮೆಚ್ಕೋತೀವಿ ನೀವೆಲ್ಲ ನಾಯಕರುಗಳಂತ ಹೇಳ್ತಾ, ಏನು ನಮ್ಮ ನಾಯಕರಿಗೆ ನಾವೆಲ್ಲ ಜೊತೆಯಲ್ಲಿರ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ನಾವು ಒಂದು ಸಂದೇಶನ ಕೊಡ್ತಾ ಇದ್ದೀವಿ. ಏನು ನಮ್ಮ ಈ ಕೇಂದ್ರ ಸರ್ಕಾರ ಬಂದಾಗಿಂದನೂ ಕೂಡ ಬರೀ ಟಾರ್ಗೆಟು, ಕಾಂಗ್ರೆಸ್ ಪಕ್ಷದವರೇ ಟಾರ್ಗೆಟು, ಇಡೀ ಇಲಾಖೆನ ಬಿಡೋದು, ಅವ್ರನ್ನ ಎದೆ ಗುಂಗಿಸೋದು, ಅವ್ರ ಧೈರ್ಯನ ಸ್ಥಗಿತ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ. ಪರಮೇಶ್ವರು ಇದು ಅವ್ರ ತಂದೆಯವರ ಕಾಲದಿಂದನೂ ಶಿಕ್ಷಣ ಸಮೂಹ ಸಂಸ್ಥೆ ನಡೆಸ್ಕೊಬರ್ತಿರೋದು, ಮೊನ್ನೆಯಿಂದ ನಡೆಸ್ಕೊಬರ್ತಿಲ್ಲ. ಇದು ರಾಜಕೀಯ ಹುನ್ನಾರವಾಗಿ ಅವ್ರನ್ನ ಒಬ್ಬ ದಲಿತ ನಾಯಕನ ಹೆಂಗಾರು ಮಾಡಿ ರಾಜಕೀಯದಿಂದ ಅವ್ರನ್ನ ದೂರಗೊಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ಮಾಡ್ತಿದ್ದಾರೆ. ಇದಕ್ಕೆ ಯಾವುದಕ್ಕೂ ನಮ್ಮ ನಾಯಕರು ಆದಂಥ ಪರಮೇಶ್ವರು ಯಾವುದಕ್ಕೂ ಅಂಜಲ್ಲ, ಎದೆ ಗುಂಗಲ್ಲ. ಅವರು ಈ ಕೇಂದ್ರ ಸರ್ಕಾರ ಬಂದಾಗಿಂದನೂ ಕೂಡ ಈ ಇಡಿ ಸಂಸ್ಥೆನ ಅವ್ರ ಕೈಗೊಂಬೆಯಾಗಿ ಇಟ್ಕೊಬಿಟ್ಟಿದೆ. ಬರೀ ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟು, ಬೇರೆ ಯಾಕೆ BJPಲಿ ಯಾರು ಇಲ್ವಾ? JDS ಪಕ್ಷದಲ್ಲಿ ಯಾರು ಇಲ್ವಾ ಇಡಿ ಟಾರ್ಗೆಟ್ ಮಾಡೋದಕ್ಕೆ? ಬರೀ ಕಾಂಗ್ರೆಸ್ ಪಕ್ಷದವ್ರೇನಾ? ಯಾಕೆ ಈ ರೀತಿ ಎಲ್ಲ ಮಾಡಬೇಕು? ನರೇಂದ್ರ ಮೋದಿ ಅವರು ದಯವಿಟ್ಟು ಮನವಿ ಮಾಡ್ತೀವಿ, ದಯವಿಟ್ಟು ಈ ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸಿ. ಕೆಲವೊಬ್ಬ ನಾಯಕರಿಗೆ ನೀವು ಟಾರ್ಗೆಟ್ ಮಾಡ್ಕೊಂಡು ಅವ್ರ ಪಕ್ಷನ ನೀವು ಶಾಶ್ವತವಾಗಿ ಮುಚ್ಚೋ ಥರ ಕೆಲಸ ಮಾಡೋಕೆ ಹೋಗಬೇಡಿ ದಯವಿಟ್ಟು. ಇದು ಇಡೀ ದೇಶ ಜನತೆ ನೋಡ್ತಿದ್ದೆ ನೀವು ಮಾಡ್ತಿರೋದು. ನೀವು ಅಧಿಕಾರಕ್ಕೆ ಬಂದಾಗಿಂದ ಏನೇನು ಮಾಡ್ತಿದ್ದೀರಾ, ಯಾವ ರೀತಿ ಎಲ್ಲ ಸಂಸ್ಥೆಗಳನ್ನ ನೀವು ಖಾಸಾಗಿ ನೀವು ಕೈಗೊಂಬೆಗಳ ಥರ ಮಾಡ್ಕೊಂಡಿದ್ದೀರಾ ಅಂತ ಇಡೀ ದೇಶದ ಜನ ನೋಡ್ತಿದೆ. ದಯವಿಟ್ಟು ಇದು ಬಿಡಬೇಕು. ಈಗ ಈ ರಾಜ್ಯದ
ನಮ್ಮ ರಾಜ್ಯದಲ್ಲಿ ನಮ್ಮ ನಾಯಕರಂತ ಪರಮೇಶ್ವರ್ ಮೇಲೆ ಸಾಹೇಬ್ರ ಮೇಲೆ ಏನು ಒಂದು ಇಡಿ ದಾಳಿ ಮಾಡ್ತಿದ್ದೀರಾ, ಇದು ಇಲ್ಲಿಗೆ ನಿಲ್ಲಿಸಬೇಕು, ಇಲ್ಲಾಂದರೆ ರಾಜ್ಯದಂತ ಉಗ್ರ ಹೋರಾಟ ಮಾಡೋದನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ ನಾವು. ಇದನ್ನು ದಯವಿಟ್ಟು ಬಿಡಬೇಕು. ನಮ್ಮ ನಾಯಕರು ಪರವಾಗಿ ನಾವು ಯಾವತ್ತೂ ಈ ರಾಜ್ಯದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಸರ್ಕಾರದ ಎಲ್ಲರೂ ಕೂಡ ಜೊತೆಲಿರ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ. ನ್ಯೂಸ್ 42 ಕನ್ನಡ.